MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಇನ್ನು ಸ್ವಾಮೀಜಿಗಳು, ಕೆಲ ಸ್ವಾಮೀಜಿಗಳು ಸಿದ್ದರಾಮಯ್ಯನವರ ಪರ, ಕೆಲ ಸ್ವಾಮೀಜಿಗಳು DK ಶಿವಕುಮಾರ್ ಪರ. DK ಪರವಾಗಿ ಸ್ವಾಮೀಜಿಗಳ ಬ್ಯಾಟಿಂಗ್ ಇನ್ನೂ ಕೂಡ ಮುಂದುವರೆದಿದೆ. ಸದಾಶಿವನಗರಕ್ಕೆ, ನಗರದ ಮನೆಗೆ ನಂಜಾವಧೂತ ಶ್ರೀಗಳು ಭೇಟಿ ಕೊಟ್ಟಿದ್ದರು. ಇದೇ ನಂಜಾವಧೂತ ಶ್ರೀಗಳು DK CM ಆಗಲೇಬೇಕು ಅಂತ ನಿನ್ನೆ ಹೇಳಿದರು. ಇವತ್ತು DCM ಮನೆಗೆ ಬಂದು ನಂಜಾವಧೂತ ಶ್ರೀಗಳು DK ಜೊತೆಗೆ ಚರ್ಚೆ ಮಾಡಿದರು. ನಾವು ತೋರ್ತಾ ಇದ್ದೀವಿ, ಸ್ಫಟಿಕಪುರಿ ಸಂಸ್ಥಾನದ ಪೀಠಾಧಿಪತಿ ನಂಜಾವಧೂತರು ನಿನ್ನೆ ತಾನೇ DK ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಮಾತನಾಡಿದರು. ಇವತ್ತು ಅವರ ಮನೆಗೆ ಬಂದರು. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಸ್ವಾಮೀಜಿಯವ್ರ ಜೊತೆ ಮಾತಾಡಿದ್ದಾರೆ. ಏನು ಹೇಳಿದ್ರು ನೋಡೋಣ. ಶ್ರೀಗಳೇ, DK ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಧ್ವನಿ ಕೂಡ ಎತ್ತಿದ್ರಿ ನಿನ್ನೆ ನೀವು. ಅದಕ್ಕೆ ಪೂರಕವಾಗಿ ಇವತ್ತು ಅವ್ರನ್ನ ಭೇಟಿ ಕೂಡ ಆಗಿದ್ದೀರಿ. ಶಿವಕುಮಾರ್ ಯೋಗಕ್ಷೇಮ ವಿಚಾರಿಸ್ಲಿಕ್ಕೆ ಬಂದಿದ್ದು, ಮನೆಯೆಲ್ಲ ಆರೋಗ್ಯ ಚೆನ್ನಾಗಿಲ್ಲ ಅಂತ. ಈಗ ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ಏನು ತೊಂದರೆ ಇಲ್ಲ ಹಾಗಾದ್ರೆ ಆರೋಗ್ಯದಲ್ಲಿ ಅವರ? ಏನು ತೊಂದರೆ ಇಲ್ಲ. ನಾವು ಈಸ್ ಆಲ್ ರೈಟ್. ಮತ್ತು ಸಾಮಾಜಿಕವಾದಂಥ ಆರೋಗ್ಯನೂ ಚೆನ್ನಾಗಿ ಸುಧಾರಿಸ್ತಾ ಇದೆ. ಯಾವ ರೀತಿ ಸಾಮಾಜಿಕ ಆರೋಗ್ಯ ಅಂತಂದ್ರೆ, ಅಂದ್ರೆ ಮುಖ್ಯಮಂತ್ರಿ ಅವಕಾಶ ಸಿಗಬೇಕು ಅವರಿಗೆ ಅಂತೀರ ಹಾಗಾದ್ರೆ? ಅವರು ಪಕ್ಷ ಮಾಡಿಕೊಡಬೇಕು ಹಾಗೆ ಅಂತ ಹೇಳ್ತೀವಿ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅವರ ಅನುಭವದ ಆಧಾರದ ಮೇಲೆನೆ ಈತನ ಕೂಡ ಒಂದು ಅವಕಾಶ ಮಾಡಿಕೊಡ್ಬೇಕು. ಶಿವಕುಮಾರ್ ಕೂಡ ಒಬ್ಬ ಅಹಿಂದ ವರ್ಗದ ಹಿನ್ನೆಲೆಯಿಂದ ಮತ್ತು ಅಹಿಂದ ವರ್ಗವನ್ನು ಜೊತೆಗೆ ತೆಗೆದುಕೊಂಡು ರಾಜಕಾರಣ ಮಾಡೋದಂಥ ವ್ಯಕ್ತಿ ಆದ್ರಿಂದ ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತೀವಿ. ಈ ಒಂದು ಸಂದರ್ಭದಲ್ಲಿ ಅವಕಾಶವನ್ನು ಯಾವ ಕಾರಣಕ್ಕಾಗಿ ಮಾಡಿಕೊಡ್ಬೇಕು ಅಂತ ನೀವು ಸಮುದಾಯದ ಪರವಾಗಿ ಒತ್ತಾಯ ಮಾಡ್ತೀರಿ? ಅವ್ರ ಪಕ್ಷದ ಹಿರಿಯರು ಬಹಳ ಸಂಕಷ್ಟದಲ್ಲಿ ಇದ್ದಾಗಲೂ ಕೂಡ ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟು ಅವರು ತನು ಮನ ಧನ ಎಲ್ಲವನ್ನು ಅರ್ಪಣೆ ಮಾಡಿ ಎಲ್ಲ ಸವಾಲುಗಳನ್ನ ಎದುರಿಸಿ ಆ ಪಕ್ಷವನ್ನು ಸಿದ್ದರಾಮಯ್ಯನವ್ರ ಜೊತೆಗೂಡಿ ಅಧಿಕಾರಕ್ಕೆ ಆದ್ರಿಂದ ಮತ್ತು ಅವರ ಹೈಕಮಾಂಡ್ನವರು ಹಿರಿಯರಿದ್ದಾರೆ ಸಿದ್ದರಾಮಯ್ಯನವರು. ಅವರು ಫಸ್ಟ್ ಟರ್ಮ್ ಮಾಡಬೇಕು, ಸೆಕೆಂಡ್ ಟರ್ಮ್ ನೀವು ಆಗಿ 2.5 ವರ್ಷ ನೀವು ಕೂಡ ಆಡಳಿತವನ್ನು ನಡೆಸಿ ನಿಮ್ಮ ಕನಸುಗಳನ್ನು ಕೂಡ ನೀವು ಸಾಕಾರಗೊಳಿಸಿ ಅಂತ ಕೇಳಿದ್ರಿಂದ ಅವ್ರಿಗೂ ಅವಕಾಶ ಆಗಲಿ ಅಂತ. ಅಂದ್ರೆ ಈಗ ಹಿಂದೆ ಆದಂತ ಒಂದಷ್ಟು ಒಕ್ಕಲಿಗ ಸಮುದಾಯದ ನಾಯಕರ ಮೇಲೆ ಕಾಂಗ್ರೆಸ್ ಒಂದ್ ರೀತಿಯಾಗಿ ಅವರಿಗೆ ನೋವು ಪಡುವಂತ ಕೆಲಸ ಮಾಡಿದೆ ಅಂತ, ನೋವು ಕೊಡುವಂತ ಕೆಲಸ ಮಾಡಿದೆ. ಹಾಗಾದ್ರೆ ಇನ್ನೊಬ್ಬ ಬಲಿಪಶು ಶಿವಕುಮಾರ್ ಅವರು ಆಗಬಾರ್ದು. ಅದರಿಂದ ಅವ್ರ ಪಕ್ಷ ಆ ಕಳಂಕವನ್ನು ತೊಡೆದಾಕಬೇಕು. ಅವ್ರ ಪಕ್ಷಕ್ಕೆ ಇದೊಂದು ಅವಕಾಶ, ಸದಾವಕಾಶ. ಮತ್ತು ಶಿವಕುಮಾರ್ ಕೂಡ ಒಬ್ಬ ಅಹಿಂದ ನಾಯಕ. ನಾವು ಕೂಡ ಹಿಂದುಳಿದವರೇ ಅಲ್ವಾ? ನಾವೇನು ಲಕ್ಷ ಕೋಟಿ ಇಟ್ಟಿರೋರು ಈ ಸಮುದಾಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ? ಇಲ್ಲ. ಹಾಗಾಗಿ ಒಕ್ಕಲಿಗ ಸಮುದಾಯ ಕೂಡ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ನಲ್ಲೇ ಬರೋದು. ಅವರು ಬ್ಯಾಕ್ವರ್ಡ್ ಕ್ಲಾಸೇ. ಅದರಿಂದ ಸಿದ್ದರಾಮಯ್ಯನವರ ಅನುಭವವನ್ನು ಪರಿಗಣಿಸಿ ಇವತ್ತು 7.5 ವರ್ಷ ಸುದೀರ್ಘವಾದ ಅವಧಿಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದೀರಿ. ಅತ್ಯಂತ ಯಶಸ್ವಿಯಾಗಿ ಅವರು ಜನಪರವಾದ ಆಡಳಿತವನ್ನು ಈ ನಾಡಿಗೆ ಕೊಟ್ಟಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಅವ್ರದೇ ನೇತೃತ್ವದಲ್ಲಿ, ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲೇ ಕೊಟ್ಟ ಮಾತನ್ನು ಉಳಿಸಿಕೊಂಡು, ನೀವೆಲ್ಲ ಪುಣ್ಯಕೋಟಿ ಹಾಡು ಕೇಳಿದಿರಿ, ಕೊಟ್ಟ ಮಾತನ್ನು ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನ. ಆ ಸೂತ್ರದ ಆಧಾರದ ಮೇಲೆ ಆ ಪಕ್ಷದ ಹಿರಿಯರು ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು. ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಶಿವಕುಮಾರ್ಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಬಯಸ್ತೇನೆ. ಕಾಂಗ್ರೆಸ್ DK ಶಿವಕುಮಾರ್ ಅವರಿಗೆ ಅವಕಾಶ ಕೊಡುತ್ತೆ ಅನ್ನೋ ವಿಶ್ವಾಸ ನಿಮಗಿದೆಯಾ? ಒಂದು ಪಕ್ಷದಲ್ಲಿ ಆಗ್ಲಿಲ್ಲ ಅಂದ್ರೆ ನಿಮ್ಮ ಒತ್ತಾಯ, ನಿಮ್ಮ ಮುಂದಿನ ನಡೆ ಹೇಗಿರುತ್ತೆ ಅಂತೇಳಿ, ಸಮುದಾಯದ್ದಾಗ್ಬೋದು, ಶ್ರೀಗಳದ್ದಾಗ್ಬೋದು? ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಕೊಡದೇ ಇದ್ದಾಗ ಈ ಪ್ರಶ್ನೆ ರೈಸ್ ಮಾಡಿದ್ರೆ ಉತ್ತರ ಹೇಳ್ತೀನಿ. ಇದಿಷ್ಟು ನಂಜಾವತ ಶ್ರೀಗಳವರ ಮತ್ತು ನಮಗೆ ಪ್ರಮುಖವಾಗಿ DK ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷ ಅವಕಾಶವನ್ನ ಮಾಡಿಕೊಡುತ್ತೆ, ಮಾಡಿಲ್ಲ ಅಂದ್ರೆ ನಮ್ಮ ಮುಂದಿನ ನಿರ್ಧಾರಗಳನ್ನ ತಿಳಿಸ್ತೀವಿ ಅನ್ನೋ ಮಾತನ್ನು ಕೂಡ TV9 ಜೊತೆ ಹಂಚ್ಕೊಳ್ತಾ ಇರುವಂತ ಕ್ಯಾಮ್ರಾಮನ್ ಅಶೋಕ್ ಜೊತೆ ಸುನಿಲ್, TV9 ಬೆಂಗಳೂರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.